देवता कार्य सिद्ध्यर्थम सभास्तंभ समुद्भवम श्री नरसिंहं महावीर्यं ನಮಾಮಿ ಋಣಮುಕ್ತಯೇ. ಈಗ ನೀವೇನು ಮೂರ್ತಿಯನ್ನ ನನ್ನ ಹಿಂದೆ ನೋಡ್ತಾ ಇದ್ದೀರಿ, ಇದು ಸಿಂಹಾಚಲ ಕ್ಷೇತ್ರ ಸ್ಥಿತನಾಗಿರತಕ್ಕಂತಹ ಲಕ್ಷ್ಮೀ ನರಸಿಂಹದೇವರ ಮೂರ್ತಿ. ಅಕ್ಷಯ ತೃತೀಯದಂದು ಮಾತ್ರ ಈ ಒಂದು ಮೂರ್ತಿಯ ದರ್ಶನ ನಮಗಾಗ್ತದೆ. ಶ್ರೀಗಂಧದಿಂದ ಲೇಪಿತನಾಗಿರತಕ್ಕಂತಹ ಈ ಲಕ್ಷ್ಮೀ ನರಸಿಂಹದೇವರ ದರ್ಶನವಾಗಬೇಕು ಅಂತಂದ್ರೆ ಅಕ್ಷಯ ತೃತೀಯವರೆಗೂ ನಾವು ಕಾಯಬೇಕು. ಆದರೆ ರಾಯರ ಸನ್ನಿಧಾನಕ್ಕೆ ನಾವು ಬಂದು ನಿಂತು ನೋಡಿದಾಗ ಅಕ್ಷಯ ತೃತೀಯವರೆಗೂ ಕಾಯೋದು ಬೇಡ. ನಮಗೆ ಇಲ್ಲಿ ಪ್ರತಿ ದಿನವೂ ಪ್ರತಿ ಕ್ಷಣವೂ ಆ ಸಿಂಹಾಚಲದಲ್ಲಿ ಸ್ಥಿತನಾಗಿರ್ತಕ್ಕಂತಹ ಲಕ್ಷ್ಮೀ ನರಸಿಂಹದೇವರ ದರ್ಶನ ನಮಗಾಗ್ತದೆ. ಆದ್ದರಿಂದ ಲಕ್ಷ್ಮೀ ನರಸಿಂಹದೇವರ ಒಂದು ಮೂರ್ತಿಯನ್ನ ನಾವು ರಾಯರ ವೃಂದಾವನದ ಮೇಲೂ ಕೂಡ ವಿಶೇಷವಾಗಿ ನೋಡ್ತೇವೆ. ಇಲ್ಲಷ್ಟೇ ಅಂತಲ್ಲ, ಎಲ್ಲೇ ರಾಯರ ವೃಂದಾವನವಿದ್ರೂ ಕೂಡ ಆ ರಾಯರ ವೃಂದಾವನದ ಮೇಲೆ ಲಕ್ಷ್ಮೀ ನರಸಿಂಹದೇವರ ಒಂದು ಮೂರ್ತಿಯನ್ನ ವಿಶೇಷವಾಗಿ ಇಟ್ಟಿರ್ತಾರೆ. ಯಾಕೆ ಅಂತ ಪ್ರಶ್ನೆ ಮಾಡಿಕೊಂಡ್ರೆ, ಲಕ್ಷ್ಮೀ ನರಸಿಂಹದೇವರು ವಿಶೇಷವಾಗಿ ರಾಯರಿಗೆ ಅನುಗ್ರಹವನ್ನ ಮಾಡಿದ್ದಾರೆ. ಆದ್ದರಿಂದ ಆ ಗುರು ಸಾರ್ವಭೌಮರು ಪೂಜೆಯನ್ನು ಮಾಡ್ತಿರ್ಬೇಕಾದ್ರೆ ಅವರ ಪೂಜೆಯ ನಿತ್ಯದ ಪೂಜಾನುಷ್ಠಾನಗಳಲ್ಲಿ ಲಕ್ಷ್ಮೀ ನರಸಿಂಹದೇವರ ಮಂತ್ರದ ಜಪ ಹಾಗೂ ಲಕ್ಷ್ಮೀ ನರಸಿಂಹದೇವರ ವಿಶೇಷವಾಗಿರತಕ್ಕಂತಹ ಪಾರಾಯಣಾದಿಗಳೆಲ್ಲವನ್ನೂ ಕೂಡ ಅವರು ನಡೆಸ್ತಾ ಇದ್ರು. ಮನ್ಯು ಸೂಕ್ತದ ವಿಶಿಷ್ಟವಾಗಿರತಕ್ಕಂತಹ ಪಠಣೆ ಇವತ್ತಿಗೂ ಕೂಡ ಆ ಲಕ್ಷ್ಮೀ ನರಸಿಂಹದೇವರ ಪೂಜೆಯನ್ನು ಆಗ್ತಿರ್ಬೇಕಾದ್ರೆ ಆಗ್ತದೆ. ಸೊ ಇದನ್ನೆಲ್ಲವನ್ನ ಗಮನಿಸಿದಾಗ ನಮಗೆ ಆ ಸುಬುಧೇಂದ್ರ ತೀರ್ಥರ ದೀರ್ಘ ದೃಷ್ಟಿಕೋನ ಈ ಒಂದು ರಚನಾದಿಗಳಿಂದ ನಮಗೆ ಗೊತ್ತಾಗ್ತದೆ. ದೇವರ ಭವ್ಯವಾಗಿರತಕ್ಕಂತಹ ಮೂರ್ತಿಯಲ್ಲಿ ಲಕ್ಷ್ಮೀ ನರಸಿಂಹದೇವರ ಈ ಒಂದು ಮೂರ್ತಿಯ ಪ್ರತಿಕೃತಿಯನ್ನು ಕೂಡ ನಾವು ನೋಡಬಹುದು. ಸಿಂಹಾಚಲಕ್ಕೆ ಹೋಗ್ಲಿಲ್ಲ ಅಂತಂತಂದ್ರೆ ಮಂತ್ರಾಲಯಕ್ಕೆ ಬಂದಾಗ ಅವಶ್ಯವಾಗಿ ಈ ಮೂರ್ತಿಯನ್ನು ನೋಡಿ.